ಪ್ರಾರ್ಥನಾ ಪತ್ರಿಕೆ ದಿನಾಂಕ 2/7/2024 ಮಂಗಳವಾರ. ಶಿರೋನಾಮೆ ಸತ್ಯದ ಸ್ತಂಭ ಮತ್ತು ಅಡಿಪಾಯ. ಇಂದಿನ ವಾಕ್ಯಭಾಗ 1 ತಿಮೋಥೆಯನಿಗೆ 3ನೇ ಅಧ್ಯಾಯ ವಚನ 15-16. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಅನೇಕ ಜನರು ಉತ್ತರಗಳನ್ನು ಸ್ವೀಕರಿಸಲು ಮತ್ತು ಯಶಸ್ವಿಯಾಗಲು ಬಯಸುತ್ತಾರೆ. ಆದರೆ ನಿಮಗಾಗಿ ಮೊದಲು ಪ್ರಾರ್ಥನಾ ವ್ಯವಸ್ಥೆಯನ್ನು ಹೊಂದಿರುವುದು ಅತ್ಯಗತ್ಯ. ನಿಮ್ಮ ಆತ್ಮದಲ್ಲಿ 777 ಕೆತ್ತಲ್ಪಟ್ಟಾಗ ಉತ್ತರಗಳು ಬರುತ್ತವೆ ಮತ್ತು ನೀವು ಉತ್ತುಂಗ ಶಿಖರವಾಗುತ್ತೀರಿ. ಯಶಸ್ಸಿನ ಮೊದಲು ನೀವು ಆಧ್ಯಾತ್ಮಿಕ ಉತ್ತುಂಗ ಶಿಖರವಾಗಬೇಕು. ಉತ್ತುಂಗ ಶಿಖರದ ಉತ್ತರದ ಮಾನದಂಡವು ದೇವರ ರಾಜ್ಯವಾಗಿದೆ. ದೇವರ ಮೇರುಕೃತಿಗಳನ್ನು ಪೂರೈಸುವುದು ನಿಮ್ಮ ಗುರಿಯಾಗಿದೆ. ಶಾಶ್ವತತೆ. ಹಾಗೆ ಮಾಡುವಾಗ ನಿಮ್ಮ ಸಭೆ ಜನರನ್ನು ಉಳಿಸುವ ಸತ್ಯದ ಸ್ತಂಭ ಮತ್ತು ತಾಣವಾಗುತ್ತದೆ. ಇದಲ್ಲದೆ ಬಿದ್ದವರನ್ನು ನೀವು ಉಳಿಸಬೇಕು. ಅಮೆರಿಕ, ಯುರೋಪ್ ಮತ್ತು ಕೊರಿಯಾದಲ್ಲಿ ಮಾದಕ ವ್ಯಸನ, ವಿವಿಧ ವ್ಯಸನಗಳು, ಕೊಲೆಗಳು ಮತ್ತು ಆತ್ಮಹತ್ಯೆಗಳು ಹೆಚ್ಚುತ್ತವೆ. ಆಧ್ಯಾತ್ಮಿಕ ಅಥವಾ ಮಾನಸಿಕ ಸಮಸ್ಯೆಗಳಿರುವ ಜನರು ಮಾದಕ ದ್ರವ್ಯ, ಮದ್ಯಪಾನ, ಆಟಗಳು ಮತ್ತು ಜೂಜಾಟಕ್ಕೆ ವ್ಯಸನಿಯಾಗುತ್ತಾರೆ ಮತ್ತು ಸಮಾಜದಿಂದ ಕಳಂಕಿತರಾಗುತ್ತಾರೆ. ದುಃಖಕರವೆಂದರೆ ಅವರಿಗೆ ಆ ಸನ್ನಿವೇಶಗಳಿಂದ ಹೊರಬರಲು ಯಾವುದೇ ಮಾರ್ಗವಿಲ್ಲ. ಆ ಸಮಸ್ಯೆಗಳನ್ನು ಕಾನೂನು ಅಥವಾ ಧರ್ಮದಿಂದ ಪರಿಹರಿಸಲು ಸಾಧ್ಯವಿಲ್ಲ. ಕೇವಲ ಸುವಾರ್ತೆ ಮೂಲಕ ಅವರನ್ನು ಗುಣಪಡಿಸಬಹುದು, ಕ್ಷಮಿಸಬಹುದು ಮತ್ತು ಉತ್ತುಂಗ ಶಿಖರಕ್ಕೆ ಸೇರಿಸಬಹುದು. 1ನೇ ಅಂಶ, ಸ್ವಸ್ಥತೆ, ಹಣೆಬರಹ ಮತ್ತು ವಿಧಿ. ಇಸ್ರಾಯೇಲ್ಯರು ಗುಲಾಮರಾಗಿ ಐಗುಪ್ತಕ್ಕೆ ಹೋದಾಗ ದೇವರು ನೀಡಿದ ಒಡಂಬಡಿಕೆಯು ವಿಮೋಚನಕಾಂಡ 3ನೇ ಅಧ್ಯಾಯ 18ನೇ ವಚನ ಆಗಿತ್ತು. ಇಸ್ರಾಯೇಲರು ಬೆಬಿಲೋನಿನಲ್ಲಿ ಸೆರೆಯಾಳುಗಳಾಗಿದ್ದಾಗ ದೇವರು ಇಮ್ಯಾನುವೇಲನ ಕುರಿತು ಮಾತಾಡಿದನು. ಯೆಶಾಯ 7ನೇ ಅಧ್ಯಾಯ 14ನೇ ವಚನ. ಅವರು ರೋಮಿನಿಂದ ವಸಾಹತುಶಾಹಿಯಾದಾಗ ಪೌಲನು ಎಲ್ಲರ ರಕ್ಷಣೆಗಾಗಿ ದೇವರ ಶಕ್ತಿಯಾಗಿದೆ ಎಂದು ಒಪ್ಪಿಕೊಂಡನು. ರೋಮಾಪುರದವರಿಗೆ 1ನೇ ಅಧ್ಯಾಯ ವಚನ 16-17. ಆದರೆ ಜನರು ಕ್ರಿಸ್ತನನ್ನು ತಿಳಿದ ಕ್ಷಣ ಅವರ ವಿಧಿ ಮತ್ತು ಹಣೆಬರಹ ಬದಲಾಗುತ್ತದೆ. 2ನೆಯ ಅಂಶ, ಮೂಲವನ್ನು ಗುಣಪಡಿಸುವುದು. ಕ್ರಿಸ್ತನು ದೇಹದಲ್ಲಿ ಕಾಣಿಸಿಕೊಂಡನು, ಆತ್ಮದಿಂದ ಸಮರ್ಥಿಸಲ್ಪಟ್ಟನು, ದೇವದೂತರಿಂದ ನೋಡಲ್ಪಟ್ಟನು, ಎಲ್ಲ ರಾಷ್ಟ್ರಗಳ ನಡುವೆ ಬೋಧಿಸಲ್ಪಟ್ಟನು, ಜಗತ್ತಿನಲ್ಲಿ ನಂಬಲ್ಪಟ್ಟನು ಮತ್ತು ಮಹಿಮೆಯಿಂದ ತೆಗೆದುಕೊಳ್ಳಲ್ಪಟ್ಟನು. ನೀವು ನಿಜವಾಗಿಯೂ ಈ ಸತ್ಯಗಳನ್ನು ನಂಬಿದರೆ ಮೂಲವನ್ನು ಗುಣಪಡಿಸುವುದು ಖಂಡಿತವಾಗಿಯೂ ಸಂಭವಿಸುತ್ತದೆ. 3ನೇ ಅಂಶ, ನಿರಂತರ ಸ್ವಸ್ಥತೆ. ಪೌಲನು ಅನ್ಯಜನರು, ಸಭಾಮಂದಿರಗಳು ಮತ್ತು ರೋಗಿಗಳನ್ನು ಭೇಟಿ ಮಾಡಿ ಅವರನ್ನು ಗುಣಪಡಿಸಿದನು. ನಿರಂತರ ಸ್ವಸ್ಥತೆ ನಡೆಯಲು 3 ಪ್ರಾಂಗಣಗಳನ್ನು ಮಾಡಬೇಕು. ಶುಕ್ರವಾರ, ಶನಿವಾರ ಮತ್ತು ಭಾನುವಾರದ ಸಮಯವನ್ನು ತೆರೆಯಬೇಕು. ಏಕಾಗ್ರತೆ ಉದ್ಭವಿಸಬೇಕು ಮತ್ತು ಪ್ರಾರ್ಥನೆಯ ಬಲವನ್ನು ಪಡೆಯಬೇಕು. 3 ಪ್ರಾಂಗಣಗಳು 24 ಗಂಟೆಗಳ ಪ್ರಾರ್ಥನೆ ಆಗಿರಬೇಕು. 25 ಗಂಟೆಗಳ ಪ್ರಾರ್ಥನೆ ಎಂದು ಗೋಚರಿಸಬೇಕು ಮತ್ತು ಶಾಶ್ವತತೆಗಾಗಿ ಉಳಿಯಬೇಕು. ನೀವು ಸತ್ಯವೇದದಲ್ಲಿ ದಾಖಲಿಸಲ್ಪಟ್ಟ ಸಭೆಯನ್ನು ನಿರ್ಮಿಸಬೇಕು. ಆಧ್ಯಾತ್ಮಿಕ ಸಮಸ್ಯೆಗಳಿರುವವರು ಬರಬೇಕು, ಬಲವನ್ನು ಪಡೆದುಕೊಳ್ಳಬೇಕು ಮತ್ತು ಸ್ವಸ್ಥತೆ ಪಡೆಯಬೇಕು. ಹೆಚ್ಚುವರಿಯಾಗಿ ಉತ್ತುಂಗ ಶಿಖರದ ತರಬೇತಿಯನ್ನು ರೆಮಿನೆಂಟ್ಸರಿಗೆ ಒದಗಿಸಬೇಕಾಗಿದೆ ಮತ್ತು ಪ್ರಾರ್ಥನೆಯೊಳಗೆ ಅವರ ಪ್ರತಿಭೆಯನ್ನು ಕಂಡುಹಿಡಿಯಲು ಅವರಿಗೆ ಸಹಾಯ ಮಾಡಬೇಕು. ಒಡಂಬಡಿಕೆ ಪ್ರಾರ್ಥನೆ. ಆತ್ಮೀಯ ದೇವರೇ, ವಾರವಿಡೀ ಈ ಒಡಂಬಡಿಕೆಯೊಂದಿಗೆ ಪ್ರಾರ್ಥಿಸಲು ನನಗೆ ಸಹಾಯ ಮಾಡಿ. ನಿಮ್ಮ ಜನರು ಹೊಸ ಬಲವನ್ನು ಪಡೆಯಲಿ, ಬಿದ್ದವರು ಪುನರುಜ್ಜೀವನಗೊಳ್ಳಲಿ ಮತ್ತು ಅನೇಕ ಗಣ್ಯರು ಆಶೀರ್ವದಿಸಲಿ. ಇದರಿಂದ ಅವರು ವಿಶ್ವಾಸವಾರ್ಥೀಕರಣವನ್ನು ಮಾಡಲು ಆಧ್ಯಾತ್ಮಿಕ ಬಲವನ್ನು ಪಡೆಯಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ.
ಆಮೇನ್.